ಹಾಯ್ ಆಲ್. ಇವತ್ತು ಪ್ರೋಟೀನ್ ರಿಚ್ ಬ್ರೋಕನ್ ವಿತ್ ಬಿಸಿಬೇಳೆ ಬಾತ್ ಮಾಡೋದು ನೋಡೋಣ. ಇದು ಗೋಧಿ ನುಚ್ಚು ನಾನು ತೊಗೊಂಡಿರೋದು. 1 ಲೋಟ ಹೆಸರುಬೇಳೆ, 2 ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಬೇಕು. ಮೊದಲು ಹೆಸರುಬೇಳೆ 1 ಲೋಟ, ಗೋಧಿ ನುಚ್ಚು 1 ಲೋಟ, 2 ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಚೆನ್ನಾಗಿ ಹುರ್ಕೊಳ್ಳಿ, ಇಲ್ಲಾಂದರೆ ಗೋಧಿ ನುಚ್ಚು ಅಂಟಂಟು ಬಂದುಬಿಡತ್ತೆ, ಲೋಳೆ ಬಂದುಬಿಡತ್ತೆ ನಿಮಗೆ. ಅನ್ನ ಮಾಡೋದಾದರೂ ಅಷ್ಟೇ, ನೀವು ಏನೇ ಕಿಚಡಿ ಬಿಸಿಬೇಳೆ ಬಾತ್ ಮಾಡೋದಾದರೂ ಗೋಧಿ ನುಚ್ಚನ್ನ ಚೆನ್ನಾಗಿ ಹುರ್ಕೋಬೇಕು ನೀವು. ಅದು ಬೆಳ್ಳಗಾಗಿ ನುಚ್ಚು ಥರ ಕಾಣುತ್ತೆ ನಿಮಗೆ ಬ್ರೋಕನ್ ವಿಟ್. ಈಗ ಹುರ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಹೆಸರುಬೇಳೆನೂ ಅಷ್ಟೇ ಗೋಧಿ ನುಚ್ಚು ಹುರ್ಕೊತಿದ್ದೀನಿ. ಹೆಸರುಬೇಳೆ ಹುರಿದ್ಬಿಟ್ಟು ಹಾಕಿದ್ರೆ ಡ್ರೈ ರೋಸ್ಟ್ ಮಾಡಿ ನಿಮಗೆ ಗ್ಯಾಸ್ ಆಗಲ್ಲ. ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 5 ಮಿನಿಟ್ಸ್ 6 ಮಿನಿಟ್ಸ್ ಹುರ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಹುರಿದ್ಮೇಲೆ ಗಮ್ ಅಂತ ವಾಸನೆ ಬರುತ್ತೆ ಹೆಸರುಬೇಳೆದು. ಮತ್ತು ನುಚ್ಚೆಲ್ಲ ಬ್ರೌನ್ ಇರೋದೆಲ್ಲ ಬೆಳ್ಳ ಕಾಣುತ್ತೆ, ಆವಾಗ ಆಗಿದೆ ಅಂತ ಅರ್ಥ. ಎಣ್ಣೆ ಏನೂ ಹಾಕೋದು ಬೇಡ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಆಗಿದೆ, ನುಚ್ಚೆಲ್ಲ ಬೆಳ್ಳ ಕಾಣ್ತಾ ಇದೆ. ಇಲ್ಲಿ ತರಕಾರಿ ನಿಮ್ಗೆ ಯಾವ್ದು ಬೇಕೋ ಆ ತರಕಾರಿ ಹೆಚ್ಚಿಟ್ಕೊಂಡು ಹಾಕ್ಕೋಬೋದು ನೀವು. ಟೊಮೆಟೊ, ಕ್ಯಾಪ್ಸಿಕಮು, ಹುಣಸೆ ಹಣ್ಣು ತೊಗೊಂಡಿದ್ದೀನಿ ನೆನೆಸಿರೋದು. ಕಡಲೆಕಾಯಿ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ. ಮಿಕ್ಸರ್ಗೆ ಕಾಯಿ ತುರಿ, ನಾನು ಹುಳಿ ಪುಡಿನೇ ಹಾಕ್ತಿದ್ದೀನಿ, ಇಲ್ಲ ನೀವು ಬಿಸಿಬೇಳೆ ಬಾತ್ ಪುಡಿನಾರು ಹಾಕ್ಕೋಬೋದು. ನಾನು 2 ಸ್ಪೂನ್ ಹುಳಿ ಪುಡಿನೇ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡರೇ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಜೊತೆ ಹಾಕ್ಬಿಟ್ಟು ರುಬ್ಕೊಂಬರೋಣ. ನಾನು ಇದನ್ನು ರೈಸ್ ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. ರೈಸ್ ಕುಕ್ಕರಲ್ಲಿ ಸಾಟೆ ಮಾಡ್ಕೋಬೇಕು. ಫಸ್ಟು ಆನ್ ಮಾಡಿಕೊಂಡು ಸಾಟೆಗೆ ಹಾಕ್ಕೊಂಡು ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಮತ್ತು 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್. ಇದಕ್ಕಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಸಾಸಿವೆ 1 ಟೇಬಲ್ ಸ್ಪೂನ್ ಸಾಸಿವೆ, ಸಾಸಿವೆ ಸಿಡಿಲಿ. ಸಿಡಿದ್ಮೇಲೆ ಹಿಂಗೆ ಹಾಕ್ಕೊಳ್ಳೋಣ. ಮತ್ತು ಅರಶಿನ ಹಾಕ್ತಾಯಿದ್ದೀನಿ, ಕರ್ಬೇವಿನ ಸೊಪ್ಪು. ಈಗ ಎಣ್ಣೆ ಕಾದಿದೆ ನೋಡಿ, ಇಷ್ಟೆಲ್ಲ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಟೊಮೆಟೊ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಕಾದ್ರೆ ಹಾಕ್ಕೋಬೋದು, ನನಗಿಷ್ಟ ಆಗಲ್ಲ, ನಾನು ಆನಿಯನ್ ಹಾಕಿಲ್ಲ. ಆನಿಯನ್ನು, ಕ್ಯಾಪ್ಸಿಕಮ್ಮು, ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಬಟಾಣಿ ಹಾಕ್ಕೋಬೋದು ನೀವು, ಇಲ್ಲಾಂದರೆ ಸ್ವೀಟ್ ಕಾರ್ನ್ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಹಾಕಲಿಲ್ಲ. ಟೊಮೆಟೊ, ಕ್ಯಾಪ್ಸಿಕಮ್ ಹಾಕಿ ಬಾಡಿಸ್ತಿದ್ದೀನಿ. ಇದು ಬಾಡಿದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಪೇಸ್ಟು, ಅದನ್ನು ಹಾಕೋಣ. ಬಿಸಿಬೇಳೆ ಬಾತ್ ಪೌಡರು ಹಾಕ್ಕೋಬೋದು, ಇಲ್ಲ ಸಾಂಬಾರು ಪೌಡರ್ ಆದರೂ ಹಾಕಿ ರುಬ್ಕೋಬೋದು ನೀವು. ಇದೊಂದು ಚೂರು ಕುದಿಲಿ. ಇದು ಕಾಯಿ ಪೇಸ್ಟ್ ಹಾಕಿದ್ದೀವಲ್ಲ, ಒಂದು ಕುದಿ ಬರಲಿ ಇದು. ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಬೆಲ್ಲ 1 ಇಂಚಷ್ಟು ಬೆಲ್ಲ ಹಾಕ್ತಿದ್ದೀನಿ. ಈಗ ಇದು ಸಾಟೆನ ಆಫ್ ಮಾಡಿಕೊಂಡು ನಾವು ರೈಸಿಗೆ ಸೆಟ್ ಮಾಡ್ಕೊಳ್ಳೋಣ. ರೈಸಿಗೆ ಸೆಟ್ ಮಾಡಿದ್ದೀನಿ. ಇವಾಗ ಮಾಮೂಲಿ ಅನ್ನ ಮಾಡೋಕ್ಕೆ ಕುಕ್ ಮಾಡೋಕ್ಕೆ ಹಾಕ್ಕೊಳ್ತೀರಲ್ಲ, ಅದಕ್ಕೆ ಇಟ್ಕೊಂಡ್ರೆ ಆಯಿತು. ಈಗ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಇದಕ್ಕೆ 1 ಲೋಟ ಬೇಳೆ ತೊಗೊಂಡಿದ್ವಲ್ಲ ನಾವು, 1 ಲೋಟ ನೀರು ಹಾಕಬೇಕು. ಮತ್ತು ಹೆಚ್ಚಿಟ್ಕೊಂಡಿದ್ದ ತರಕಾರಿ, ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು 6 ಲೋಟ ನೀರು ಹಾಕಿದ್ದೀನಿ. 6-6.25 ಲೋಟ ಮಿಕ್ಸಿದು ನೀರು ಸೇರಿ 6.25 ಲೋಟ ಆಗುತ್ತೆ. 6.25 ಲೋಟ ನೀರು ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ. ನೀವು ಯಾವುದೇ ಬಿಸಿಬೇಳೆಭಾತ್ ಮಾಡಿದ್ರು ಅಕ್ಕಿಲಾಗಲಿ ಬ್ರೋಕನ್ ವೀಟಲ್ಲಾಗಲಿ 1 ಕಾರು ಅಳತೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹುಣಸೆ ಹಣ್ಣಿನ ರಸ ನೆನೆಸಿಟ್ಟಿದ್ವಲ್ಲ ಅದು ಹಾಕೋಣ. ಹಾಕಿ ಒಂದ್ಸಲ ತಿರುಗಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ. ಮಿಕ್ಸ್ ಮಾಡ್ತಿದ್ದೀನಿ ಇವಾಗ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡೋಣ. ರೆಡಿ ಆಗುತ್ತೆ.